ಕನ್ನಡ ಭವನ ಮತ್ತು ಗ್ರಂಥಾಲಯ, ಕಾಸರಗೋಡು ಬಾಲಭವನ್ ವಿದ್ಯಾ ಕೇಂದ್ರ, ಕಾಸರಗೋಡು ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಶ್ರಿತ ಯಕ್ಷಗಾನ ಸಂಶೋಧನಾ ತರಬೇತಿ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ವಾಚನ ವಾರಾಚರಣೆಯ ಸಮಾರಂಭ ನಡೆಯಿತು. ನೊಳ್ಳಿಪಾಡಿ ಕನ್ನಡ ಭವನ ಮತ್ತು ಗ್ರಂಥಾಲಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಬಾಲಭವನ್ ವಿದ್ಯಾ ಕೇಂದ್ರದ ಅಕಾಡೆಮಿಕಲ್ ಅಡ್ವೈಸರ್ ಡಾ ಕೆಎನ್ ವೆಂಕಟರಮಣ ಹೊಳ್ಳ ಉದ್ಘಾಟಿಸಿದರು. ಮಕ್ಕಳು ಕಲಿಬೇಕು, ಕಲಿತು ಒಳ್ಳೆಯ ಉತ್ತಮ ಶ್ರೇಣಿಯಲ್ಲಿ ಹೋಗಬೇಕು. ಆದರೆ ಕಲಿವಿಕೆ ಮಾತ್ರ ಮುಖ್ಯ ಅಲ್ಲ, ಕಲಿವಿಕೆಯಲ್ಲಿ ಕೂಡ ಒಂದು ಭಕ್ತಿ ಭಯ ಬೇಕು. ಕಲಿತರೆ ಸಾಲದು, ಮನುಷ್ಯನಾಗಬೇಕು. ವಿದ್ಯಾಭ್ಯಾಸ ಆದರೆ ಸಾಲದು, ಮನಸ್ಥಿತಿ ಬೇಕು, ಸಾಮಾಜಿಕ ಸೇವೆಯಲ್ಲಿ ಪ್ರವರ್ತಿಸಬೇಕು, ದೇಶ ಸೇವೆಯಲ್ಲಿ ಹೊರಡಬೇಕು. ಇಂತಹ ಹಲವು ವಿಷಯಗಳಿವೆ. ಹಾಗೆ ಒಳ್ಳೆ ಉದ್ಯೋಗದಲ್ಲಿದ್ದವರಿಗೆ ಇಂಜಿನಿಯರ್ ಆಗಲಿ, ಸಿಎವರಾಗಲಿ, ಡಾಕ್ಟರ್ಗಳಾಗಲಿ, ಅವರ ಉದ್ಯೋಗದಲ್ಲಿ ಅವರು ಕಲ್ಮಶವನ್ನು ಬಂದರೆ ಅದು ಹೇಳಿ ಪ್ರಯೋಜನ ಇಲ್ಲ. ಕನ್ನಡ ಭವನ ಮತ್ತು ಗ್ರಂಥಾಲಯದ ಸಂಸ್ಥಾಪಕ ಡಾ ವಾಮನರಾವ್ ವೇಕಲ್ ಅಧ್ಯಕ್ಷತೆ ವಹಿಸಿದ್ದರು. ಬಾಲಭವನ್ ವಿದ್ಯಾ ಕೇಂದ್ರದ ಮುಖ್ಯೋಪಾಧ್ಯಾಯಿನಿ ಲೀಲಾವತಿ ನಾಯರ್, ಅಧ್ಯಾಪಿಕೆ ಜಯಂತಿ ಟೀಚರ್, ಬಿಎಂ ಹೈಯರ್ ಸೆಕೆಂಡರಿ ಶಾಲಾ ಪ್ರಾಂಶುಪಾಲ ರಾಜೇಶ್ ಚಂದ್ರ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಗ್ರಂಥಾಲಯ, ವಾಚನಾಲಯಗಳ ಪ್ರಸಕ್ತಿ, ಪುಸ್ತಕಗಳ ಅನಿವಾರ್ಯತೆ, ಓದಿನ ಮಹತ್ವ, ಪತ್ರಿಕಾ ವರದಿ ತಯಾರಿಕೆ, ಸಂಕೀರ್ತನೆ ಬಗ್ಗೆ ವಿದ್ಯಾರ್ಥಿಗಳಿಗೆ ತರಗತಿ ನಡೆಯಿತು. ಸಂಕೀರ್ತನ ಸಾಮ್ರಾಟ್ ಜಯಾನಂದ ಕುಮಾರ್ ಹೊಸದುರ್ಗ, ಹಿರಿಯ ಪತ್ರಕರ್ತ ಪ್ರದೀಪ್ ಬೇಕಲ್, ರಂಗ ಕಲಾವಿದ ಪತ್ರಕರ್ತ ಜಯಮಣಿ ಅಂಬಾರೆ, ಪತ್ರಕರ್ತ ಜಗನ್ನಾಥ್ ಶೆಟ್ಟಿ, ಕನ್ನಡ ಭವನ ಪ್ರಕಾಶನದ ಸಂಧ್ಯಾರಾಣಿ ಟೀಚರ್, ಕನ್ನಡ ಭವನ ಗ್ರಂಥಾಲಯದ ಕಾರ್ಯದರ್ಶಿ ಕಲಾವಿದ ವಸಂತ ಕೆರೆಮನೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದರು. ಬಾಲಭವನದ ಸುಮಾರು 40 ಮಂದಿ ವಿದ್ಯಾರ್ಥಿಗಳು ಸಂವಾದ ನಡೆಸಿದರು. ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಶುಭ ವಂದನೆಗಳು. ಅಧ್ಯಾಪಕಿಯರಿಗೆ, ಶಾಲಾ ಸಿಬ್ಬಂದಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕ್ರೋಢೀಕರಿಸಿಕೊಂಡು ಹಲವಾರು ತಂಡಗಳ ಪ್ರವಾದಿಗಳಾದ ಗೋವಿಂದ ಕುಮಾರ್ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನಾಮೃತು ಮಾಡುತ್ತಾರೆ. ವೆಂಕಟರಮಣ ಹಾದಿ ತೋರಿಸುತ್ತದೆ ಎಂಬುದು ಅವರು ಕಂಡುಕೊಂಡ ಪರಮ ಸತ್ಯ. ಟಿವಿಗೆ ದೊಡ್ಡ ಲೆಕ್ಕದಲ್ಲಿ ಕನ್ನಡ ಪುಸ್ತಕಗಳನ್ನು ಸಂಗ್ರಹಿಸಿ ಒಪ್ಪವರಣವಾಗಿದ್ದು ಓದುಗರನ್ನು ಸೆಳೆಯುವ ಸ್ಥಳವೇ ಗ್ರಂಥಾಲಯ. ಇದರಿಂದ ಪ್ರಸಂಗಿಯಲ್ಲಿ ಉಂಟು ಸಮಯ ಜ್ಞಾನ ವೇಗುಲವೆಂದರೂ ತಪ್ಪಲ್ಲ ಯಾವುದನ್ನು ಗ್ರಂಥಾಲಯವನ್ನು. ಸಾಹಿತ್ಯ, ಕಲೆ, ಇತಿಹಾಸ, ಪುರಾಣ, ಸಂಶೋಧನೆ, ತಂತ್ರಜ್ಞಾನ ಮೊದಲಾದವುಗಳಿಗೆ ಸಂಬಂಧಿಸಿದ ಪುಸ್ತಕಗಳೇ ಅಲ್ಲಿನ ಜ್ಞಾನ ನಿಧಿಗಳು. ಓದಿನಿಂದ ಮನಸ್ಸಿಗೆ ಸಂತೋಷ, ಸಮಾಧಾನ ಸಿಗುತ್ತದೆ, ವಿಷಯದ ಅರಿವು ಮೂಡುತ್ತದೆ, ಜ್ಞಾನ ವೃದ್ಧಿಯಾಗುತ್ತದೆ, ಲೋಕಾನುಭವ ಪ್ರಾಪ್ತವಾಗುತ್ತದೆ. ಏಕಾಗ್ರತೆಯ ಓದು ಸಕಾರಾತ್ಮಕ ಆಲೋಚನೆಗೆ
ಏಕಾಗ್ರತೆ ಅನುಭವ ವೇದ್ಯವಾಗಿ ಬಹುಕಾಲ ನೆನಪಿನಲ್ಲಿ ಉಳಿಯುತ್ತದೆ. ವಿಜ್ಞಾನ ತಂತ್ರಜ್ಞಾನ ಮನುಷ್ಯನ ಏಕಾಗ್ರತೆಯನ್ನು ಕಸಿದುಕೊಂಡಿದೆ. ಓದುವಿಕೆಯಿಂದ ಅದನ್ನು ಪುನಃ ಸ್ಥಾಪಿಸಲು ಸಾಧ್ಯ. ಓದುವ ಹವ್ಯಾಸವಿದ್ದವರ ಮೆದುಳು ಹರಿತಗೊಂಡು ಶಕ್ತಿಯುತವಾಗಿರುತ್ತದೆ. ಗ್ರಂಥಾಲಯ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮತ್ತು ಪರಿಸರದವರಿಗೆ ನಿಮ್ಮ ಕುಟುಂಬಕ್ಕೆ ಒದಗುವ ರೀತಿಯಲ್ಲಿ ನಾನು ಮಾಡ್ತೇನೆ ಅಂತಿದ್ದ ಪ್ರತಿಜ್ಞಾಬದ್ಧವಾದ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬೇಕು. ನಾವೀಗ ಬರ್ತಡೇಗೆ ಅಂತ ಹೇಳ್ತೀರಾ ಕನ್ನಡದಲ್ಲಿ ಹುಟ್ಟುಹಬ್ಬ ಮಾಡಲು ನೀವು ನಿಮ್ಮ ಪ್ಯಾರೆಂಟ್ಸನ್ನು ನೀವು ತುಂಬ ಪ್ಯಾರೆಂಟ್ಸಿನ ಹತ್ರ ಕೇಕ್ ಅಲ್ಲದೆ ಚಾಕ್ಲೇಟ್ ಅಲ್ಲದೆ ಪುಸ್ತಕ ತರಲು ಹೇಳಿದ್ದುಂಟ ಅಥವಾ ಪ್ಯಾರೆಂಟ್ಸ್ ತಂದು ಕೊಟ್ಟದ್ದುಂಟ ಅಂತ. ಹಾಗೆ ಹೇಳುವ ಉದ್ದೇಶ ಇಷ್ಟೇ, ನಿಮ್ಮ ಹುಟ್ಟುಹಬ್ಬ ಎಲ್ಲ ವರ್ಷ ಬರ್ತಾರೆ, ಒಂದು ಪುಸ್ತಕ ನೀವು ನಿಮ್ಮ ಹುಟ್ಟುಹಬ್ಬಕ್ಕೆ ನೀವು ನಿಮ್ಮ ಮನೆಯವರು ನಿಮಗೆ ಕೊಟ್ಟರೆ 80 ವರ್ಷ ಅಲ್ಲದೆ 100 ವರ್ಷ ಬದುಕುವ ನಿಮ್ಮ ಜೀವಿತ ಅವಧಿಯಲ್ಲಿ ಒಂದು 75 ಪುಸ್ತಕದ ಒಂದು ಜೋಡನ್ನು ಅತಿ ಸುಲಭವಾಗಿ ನಿಮ್ಮ ಎಲ್ಲರೂ ಓದಲು ನಿಮಗೆ ಅತ್ಯಂತ ಜಾಸ್ತಿ ಪ್ರೆಷರ್ ಆಗ್ತದೆ, ಮಾರ್ಕ್ ಬರಬೇಕು. ಆ ವಿದ್ಯಾಭ್ಯಾಸ ಓದುವ ಉದ್ಯೋಗ ಪಡಲಿಕ್ಕಿಂತ ಮಾಧ್ಯಮವೇ ಅಲ್ಲದೆ ನಿಮ್ಮ ಜೀವನದ ವಿಕಾಸಕ್ಕೆ ಇರುವ ಮಾಧ್ಯಮ ಅಲ್ಲ ಅಂತ ನಾನು ಗಂಭೀರವಾಗಿ ಹೇಳ್ತಾ ಇದ್ದೇನೆ. ಜೀವನ ವಿಕಾಸ ಆಗಬೇಕಾದ್ರೆ, ಉತ್ತಮ ಪ್ರಜೆ ಆಗಬೇಕಾದ್ರೆ, ಉತ್ತಮ ಮನುಷ್ಯನಾಗಬೇಕಾದ್ರೆ ಜೀವಿತ ವಿಷಯಗಳ ಬಗ್ಗೆ ಧಾರಾಳ ಅನುಭವಗಳು ಓದುವಿಕೆಯಿಂದ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಸಂಪರ್ಕದಿಂದ ಮಾತುಕತೆಗಳಿಂದ ನೀವು ಒಳ್ಳೆಯ ವಿಷಯವನ್ನು ಕರಗತ ಮಾಡಿಕೊಳ್ಳುತ್ತಾರೆ. ಹಾಗೆ ಹೋದರೆ ಮತ್ತು ಹಾಗೆ ಅವರು ಹೇಳಿದಾಗೆ ಇವತ್ತು ಬೀಳುವ ದೊಡ್ಡ ಬಿದ್ದಿನ ಇಂಜಿನಿಯರ್ಸ್ ಎಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಇಂಜಿನಿಯರ್ ಆದವರೇ ಇವತ್ತು ಮನುಷ್ಯನ ಅವಯವ ಕದ್ದು ಮಾರಾಟ ಮಾಡುವ, ಕಿಡ್ನಿ ಮಾರಾಟ ಮಾಡುವ, ಆಪರೇಷನ್ ಮಾಡುವ ಡಾಕ್ಟರ್, ಸಾಧಾರಣ ಡಾಕ್ಟ್ರಿಗಿಂತ ಅತ್ಯಂತ ವಿದಗ್ಧ ಡಾಕ್ಟ್ರಿಗೆ ಮಾತ್ರ ಆ ಆಪರೇಷನ್ ಮಾಡಲಿಕ್ಕಾಗೋದು. ವಿದ್ಯಾಭ್ಯಾಸ ಮಾಡಿದ ಕೂಡಲೇ ಒಬ್ಬ ಉತ್ತಮ ಪ್ರಜೆ ಆಗುವುದಿಲ್ಲ, ಸತ್ಪ್ರಜೆ ಆಗುವುದಿಲ್ಲ, ಉತ್ತಮ ಮನುಷ್ಯನೂ ಆಗುವುದಿಲ್ಲ. ವಿದ್ಯಾಭ್ಯಾಸ ನಿಮಗೆ ಉದ್ಯೋಗ ಪಡೆಯಲಿಕ್ಕಿರುವ ಮಾಧ್ಯಮ ಮಾತ್ರ. ಉತ್ತಮ ಪ್ರಜೆಯಾಗಲು ಅತ್ಯಂತ ವಿಕಾಸ ಇರುವ ಜ್ಞಾನಗಳು ನೀವು ಒಂದು ಈ ಒಂದು ಕನ್ನಡ ಭವನ ಏನಿದೆಯೋ, ಈ ಒಂದು ಕನ್ನಡದ ಗ್ರಂಥಾಲಯದ ವಾಚನಾಲಯದ ಏನು ರೂಪರೇಷ ಇದೆಯೋ ಇದು നോളേജിൽ മനസ്സിലായി. പിന്നെ ഇവിടെ എല്ലാം ബുക്ക് ഉണ്ട്, നല്ല മനസ്സിലായി, കുറെ ബുക്ക് ഒരുപാട് സന്തോഷമായി. പിന്നെ ഇങ്ങനത്തെ ഒരു സ്ഥലമുണ്ടെന്ന് അറിഞ്ഞപ്പോൾ ഞാൻ ഒരുപാട് സന്തോഷിച്ചു. പിന്നെ പിന്നെന്താ എൻ്റെ കുറെ ഭജനകൾ കേട്ടു. പിന്നെ എനിക്ക് സന്തോഷമായി. പഴയ സാധനങ്ങളൊക്കെ കണ്ടപ്പോ നല്ല അറിവാണ്. പിന്നെ കുറെ ബുക്കൊക്കെ ഞാൻ കണ്ടു. വേറെ പറയാനൊന്നുമില്ല. ക്ലാസ് മലയാളത്തിൽ പറഞ്ഞു. ഇനി വരുന്ന ദിവസങ്ങളിൽ ഇവിടെ വരുന്ന ആഗ്രഹമുണ്ട്. പക്ഷെ എപ്പോഴെങ്കിലും ഒരു ദിവസം വരുന്നല്ലേ ബുക്കൊക്കെ കാണാനും വായിക്കാനും ആഗ്രഹമുണ്ട്. ഇവിടെ വന്നത് നല്ല സന്തോഷമുണ്ട്. എല്ലാവരും കണ്ടപ്പോഴും ബുക്ക് കണ്ടപ്പോഴും പല സാധനങ്ങൾ കണ്ടപ്പോഴും നല്ലോണം സന്തോഷമുണ്ട്. പഴയ വസ്തുക്കളൊക്കെ കാണാൻ പറ്റി, പിന്നെ കുറെ ആളുകളെ കാണാൻ പറ്റി. ഇവിടെ 16,000 അധികം ബുക്സ് ഇവിടെ
ബുക്സുകൾ കൊണ്ടുപോയിട്ട് ഇതിൽ ഡോക്ടറേറ്റ് നേടിയ ആൾക്കാരെ ഡോക്ടറേറ്റ് പഠിക്കാൻ വേണ്ടി ഇവിടെയുള്ള ബുക്സ് കൊണ്ടുപോയിട്ട് വായിച്ചിട്ട് ആ സെക്ഷൻ എന്താ വ്യക്തികൾ ഇവിടെ വന്നിട്ട് നോക്കി അത് വായിച്ച് മനസ്സിലാക്കിയിട്ട് ടെക്സ്റ്റ് ബുക്ക് നിർമ്മാണം ചെയ്ത് ഈ വർഷം അത് പബ്ലിഷ് ആക്കി. അതുകൊണ്ട് ഇതൊരു സംഗ്രഹമാണ്, ബുക്സിന്റെ ഒരു സംഗ്രഹം. ഇതിൽ നിങ്ങൾക്ക് എന്ത് കിട്ടും? വായിച്ചിട്ട് നല്ല എന്ത് കിട്ടും? അറിവ് കിട്ടും അല്ലെ? അറിവിന്റെ സ്ഥലമാണിത്, അറിവിന്റെ സ്ഥലം. അപ്പോ അറിവിന് എന്തുള്ളത്? വിശപ്പുള്ള